ಹೇಳ್ತೇನೆ ಕೇಳಿ. ಇಲ್ಲಿ ಲಾಸ್ಟ್ ಟೈಮ್ ಅರುಣ್ ಪುತ್ತಿಲ್ ಅವರು ಫೋನ್ ಮಾಡಿದ್ರು ಹ್ಮ್ ಸೌಜನ್ಯ ಕುಟುಂಬಕ್ಕೆ, ಹ್ಮ್ ಹೋರಾಟ ಒಂದಿಗೆ ಹಮ್ಮಿಕೊಳ್ತಾ ಇದ್ದೀವಿ ಸೌಜನ್ಯಾಳ ಪರ ಬನ್ನಿ ಅಂತ. ಹ್ಮ್ ಅವ್ರೇನಂದ್ರು, ಮಹೇಶ್ ತಿಮ್ರೋಟಿ ಅವರು ಹೇಳಿದ್ರೆ ಮಾತ್ರ ಬರ್ತೀವಿ ಅಂದ್ರು. ಹ, ಯಾಕೆ ಹೌದು. ಹಂಗಂದ್ರು? ಯಾಕೆಂದ್ರು ಯಾಕೆ ಹೇಳಿದ್ರು ನೀವ್ ಹೇಳಿ. ನೀವು ಬೆಳಿಗ್ಗೆ ನೀವು ಮಹೇಶ್ ಅಣ್ಣನ್ ಜೊತೆ ಇರೋದು. ಮಹೇಶ್ ಅಣ್ಣನ ಹತ್ರ ಇದ್ದ ಗೌರವಕ್ಕೆ ಅಂದ್ರೆ ಅಲ್ಲ ರೀ, ಅರುಣ್ ಪುತ್ತಿಲ್ ಅವರು ಹೋರಾಟ ತಾನೇ ಮಾಡ್ತಾ ಇದ್ದಿದ್ದು. ಹೌದು. ಸೌಜನ್ಯಾಳ ಪರ ಹೋರಾಟಕ್ಕೆ ಯಾಕೆ ಹೋಗ್ಲಿಲ್ಲ ಇವರು? ಯಾರು ಆಮೇಲೆ ಕೇಳ್ಬೇಕಂತ ಹೇಳಿದ್ರಲ್ಲ ಅವರು. ಹೌದು, ಮಹೇಶ್ ಅಣ್ಣಂಗೆ ಫೋನ್ ಮಾಡಿದ್ರು ಅರುಣ್ ಅಣ್ಣ. ಹೌದು. ಅರುಣ್ ಅಣ್ಣ ಫೋನ್ ಮಾಡಿ ಕೇಳೋ ಹೊತ್ತಿಗೆ ಇವ್ರು ಏನ್ ಹೇಳಿದ್ರು, ಎಷ್ಟು ಜನ ಇರ್ತಾರೆ ಅಲ್ಲಿ, ಎಷ್ಟು ಜನ ಕುತ್ಕೊಳ್ತಾರೆ, ಸ್ಟೇಜ್ ಮೇಲೆ ಯಾರು ಇರ್ತಾರೆ, ಇದೇನ್ ಈವೆಂಟಾ? ಅದು ಒಂದು ಈವೆಂಟ್ ಮಾಡ್ಕೊಂಡಿದ್ದೀರಾ ನೀವು ಅದನ್ನ, ಹೋರಾಟವನ್ನ? ಅದು ಆತರ ಅಲ್ಲ, ಅದು ನಿಮ್ಗೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ಎಂತ ಅರ್ಥ ಆಗ್ಬೇಕು ಜನಕ್ಕಿನ್ನ? ಅಂದ್ರೆ ನೀವು ಧರ್ಮಸ್ಥಳದ ವಿರುದ್ಧ ಮಾತಾಡೋದಿದ್ರೆ ಮಾತ್ರ ಹೋರಾಟಕ್ಕೆ ಬರ್ತೀವಿ, ಸೌಜನ್ಯ ತಾಯಿನ ಕರ್ಕೊಂಡ್ ಬರ್ತೀರಾ, ಇಲ್ಲ ಅಂದ್ರೆ ಕರ್ಕೊಂಡ್ ಬರಲ್ಲ. ಇದು ನಿಮ್ ಅಜೆಂಡಾನಾ? ಅಲ್ಲ ರೀ, ಅರುಣ್ ಪುತ್ತಿಲ್ ಅವ್ರ ಹೋರಾಟಕ್ಕೆ ಕರೆದಾಗ ಹೋಗಿ ಅಂತ ಹೇಳೋದು ಬಿಟ್ಬಿಟ್ಟು ಎಷ್ಟ್ ಜನ ಕುತ್ಕೊಳ್ತಾರೆ ಸ್ಟೇಜ್ ಮೇಲೆ? ಯಾರು ಕುತ್ಕೊಳ್ತಾರೆ ಸ್ಟೇಜ್ ಮೇಲೆ? ಏನ್ ಅಜೆಂಡಾ ಏನು ನಿಮಗೆ? ಅಜೆಂಡಾ ಏನ್ ಬೇಕು? ಏನ್ ಅಜೆಂಡಾ ಬೇಕು ನಿಮಗೆ? ಅಜೆಂಡಾ ಬೇಕಂದ್ರೆ ಅದು ನಿಮ್ಮಂತವರೆಲ್ಲ ಬಂದು ಏನ್ ಧರ್ಮಸ್ಥಳಕ್ಕೆ ಬೈಯುದು ಬೇಕಾ? ನಮ್ಮಂತವ್ರು ಯಾಕೆ ಬರ್ಬಾರ್ದು? ಯಾಕೆ ಬರ್ಬಾರ್ದು? ನಾವ್ ಯಾಕೆ ಬರ್ಬಾರ್ದು? ನಿಮ್ ಮಾತು ಕೇಳುವಾಗ ಗೊತ್ತಾಗಿಲ್ಲ ನೀವು ಯಾಕೆ ಬರ್ಬೇಕಂತ ನಿಮ್ಗೇನೆ ಗೊತ್ತು. ಅವತ್ತು ಬರ್ತಿದ್ರು ನಾವು ಸ್ಟೇಜ್ ಮೇಲೆ, ಅವತ್ತು ಚಕ್ರವರ್ತಿ ಅವರು ಸ್ಟೇಜ್ ಮೇಲೆ ಬರ್ತಿದ್ರು. ಯಾಕೆ ನೀವು ಅಡ್ಡ ಹಿಡಿದ್ರಿ? ಯಾಕೆ ಸೌಜನ್ಯ ಕುಟುಂಬ ಬರ್ದಂಗ್ ಮಾಡಿದ್ರಿ? ಯಾಕೆ ಬರ್ದಂಗ್ ಮಾಡಿದ್ರಿ ಹೇಳಿ? ಹೇಳ್ರಿ, ಬಾಯ್ ಬಿಟ್ಟು ಹೇಳ್ರಿ. ಯಾಕೆ ಸೌಜನ್ಯ ಕುಟುಂಬ ಇನ್ನ ಯಾಕೆ ನೀವು ಆ ರೀತಿ ದಿಗ್ಬಂಧನ ಹಾಕಿಟ್ಟಿದ್ದೀರಿ? ನಾವು ಸೌಜನ್ಯ ಪರ ಹೋರಾಟ ಮಾಡೋದಾದ್ರೆ ನಿಮ್ಮ ವಿರುದ್ಧ ನಾವು ಬರಲ್ಲ. ನೀವು ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಸೇರಿಸಬೇಕು ಅಂತ ಹೋರಾಟ ಮಾಡೋದಾದ್ರೆ ನಿಮ್ ವಿರುದ್ಧ ನಾವು ಬರ್ತೀವಿ. ಈಗ ನೀವು ತೀರ್ಮಾನ ಮಾಡಿ, ನೀವ್ ಎರಡರಲ್ಲಿ ಯಾವ ಹೋರಾಟ ಮಾಡ್ತೀರಿ? ಸೌಜನ್ಯ ಪರ ಹೋರಾಟ ಮಾಡ್ತೀರೋ, ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಸೇರಿಸಬೇಕು ಅಂತ ಹೋರಾಟ ಮಾಡ್ತೀರಾ? ನಾವು ಎರಡಕ್ಕೂ ಹೋರಾಟ ಮಾಡ್ತೇವೆ. ನೀವ್ ಎರಡನ್ನೂ ಹೋರಾಟ ಮಾಡೋದಾದ್ರೆ ನಾಡಿನ ಜನರಿಗೆ ಕನ್ಫ್ಯೂಸ್ ಮಾಡ್ಬೇಡಿ. ನೀವು ಸೌಜನ್ಯ ಪರ ಹೋರಾಟಗಾರರು, ಸೌಜನ್ಯಗೆ ನ್ಯಾಯ ಸಿಗಬೇಕು, ಕೇಳಿಸ್ಕೊಳ್ಳಿ. ಅಲ್ಲ, ನಾಡಿನ ಜನರಿಗೆ ಕನ್ಫ್ಯೂಸ್ ಮಾಡ್ಬೇಕಾದ್ರೆ ನಾಡಿನ ಜನ ಮೂರ್ಖರಂತ ಆಗ್ಬೇಕಲ್ವಾ? ಹೌದು, ಕೇಳಿಸ್ಕೊಳ್ರಿ ಒಂದ್ ನಿಮಿಷ. ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಸೌಜನ್ಯ ಪರ ಹೋರಾಟಗಾರರು ನೀವು ಮಾಡ್ತಾ ಇರೋದು ಸೌಜನ್ಯ ಪರ ಹೋರಾಟ ಅನ್ಕೊಂಡಿದ್ದಾರೆ, ನೀವು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಾ ಇದೀರಾ ಅಂತ. ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅಲ್ಲ, ನೀವು ಹೋರಾಟ ಮಾಡುವಾಗ ಅದಕ್ಕೆ ಬರುವಂತ ಬೇಲಿಗಳಿದ್ದೇವಲ್ಲ. ಅಲ್ಲ, ಯಾವ್ದು ಬೇಲಿ? ಯಾವ್ದು ಅಂದ್ರೆ ಧರ್ಮಸ್ಥಳ ಹೆಗಡೆ ಅವರ ಕೈಲಿದ್ರೆ ಅದು ಬೇಲಿನಾ? ಮತ್ತೆ ಬೇಲಿ ಅಲ್ವಾ ಅದು? ಅಂದ್ರೆ ನೀವು ಈಗ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಅಂದ್ರೆ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಆಗ ನಮ್ಗೆ ಅಲ್ಲಿಂದ ನ್ಯಾಯ ತನ್ನಷ್ಟಿಗೆ ಬರ್ತದೆ. ಇದು ಸತ್ಯವಾಗ್ಲೂ ಇದೇ ನಿಮ್ಮ ಅಜೆಂಡಾನಾ? ಹೌದು.